ಜೀವನದಲ್ಲಿ ಕಷ್ಟ ನಷ್ಟ ಎದುರಾದರೆ ನೆನಪಿಗೆ ಬರುವುದು ಶನಿಗ್ರಹ. ಅಷ್ಟು ಪ್ರಾಮುಖ್ಯತೆ ಇದೆ ಈ ಗ್ರಹಕ್ಕೆ. ಶನಿಯು ಇತರ ಗ್ರಹಗಳಿಗಿಂತ ಭಿನ್ನ, ಏಕೆಂದರೆ ಇತರ ಎಲ್ಲಾ ಗ್ರಹಗಳು ತಮ್ಮದೇ ಆದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪ್ರಭಾವವನ್ನು ಹೊಂದಿರುತ್ತವೆ. ಆದರೆ ಶನಿಯು ಕಾರಣವಿಲ್ಲದೆ ಯಾವ ನಕಾರಾತ್ಮಕ ಫಲಗಳನ್ನು ನೀಡುವುದಿಲ್ಲ. ಬದಲಾಗಿ ವ್ಯಕ್ತಿಯ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಅದರ ಫಲಗಳನ್ನು ನೀಡುತ್ತಾನೆ. ಈತ ಯಾವುದೇ ವ್ಯಕ್ತಿಯ ನಡವಳಿಕೆ ಹಾಗೂ ಕರ್ಮಗಳನ್ನು ಬಹಳ ದೀರ್ಘಕಾಲದವರೆಗೂ ನೋಡಿ ಆತನ ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುತ್ತಾನೆ. ಹಾಗೂ ವ್ಯಕ್ತಿಯು ಅತಿ ಹೆಚ್ಚು ಪಾಪ ಕರ್ಮಗಳಲ್ಲಿ ಭಾಗಿಯಾಗಿದ್ದರೆ ಆತ ದಂಡಾಧಿಕಾರಿಯಾಗಿಯೂ ಕೂಡ ಫಲ ನೀಡುತ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ, ಇತರೆ ಬೇರೆ ಗ್ರಹಗಳನ್ನು ಪೂಜೆ ಅಥವಾ ಯಜ್ಞ ಮಾಡಿ ಬೇಗ ಒಲಿಸಿಕೊಳ್ಳಬಹುದು. ಆದರೆ ಶನಿಯನ್ನು ಹೀಗೆ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಿರುವುದು ಈ ಮಾರ್ಗ ಮಾತ್ರ. ಅದು ದಾನ ಹಾಗೂ ಸತ್ಕರ್ಮ ಅಥವಾ ನಿತ್ಯ ಒಳ್ಳೆಯ ಕೆಲಸಗಳಲ್ಲಿ ಮನುಷ್ಯನು ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಈತ ಕರ್ಮಫಲದಾತ. ಹೌದು, ಮನುಷ್ಯನು ತನ್ನ ಒಳ್ಳೆಯ ಕೆಲಸಗಳಿಗೆ ಶುಭ ಫಲಗಳು ಹಾಗೂ ಕೆಟ್ಟ ಕೃತ್ಯಗಳಿಗೆ ಅಶುಭ ಫಲಗಳನ್ನು ನೀಡುವ ಕರ್ಮಫಲದಾತ. ಈತನ ಎಲ್ಲಾ ಫಲಗಳನ್ನು ನಿಧಾನವಾಗಿ ಸರಿಯಾದ ರೀತಿಯಲ್ಲಿ ನಿರ್ಣಯ ಮಾಡಿ ಫಲ ನೀಡುತ್ತಾನೆ. ಈತ ದಂಡಾಧಿಕಾರಿ ಕೂಡ. ಹೌದು, ಕೆಟ್ಟ ಕೃತ್ಯಗಳಿಗೆ ಅಶುಭ ಫಲವನ್ನು ಅನುಭವಿಸಿಯೂ ಕೂಡ ಮನುಷ್ಯನು ತನ್ನನ್ನು ತಾನು ತಿದ್ದಿಕೊಳ್ಳದೆ ದುಷ್ಕೃತ್ಯದಲ್ಲಿ ತೊಡಗಿ ಮೋಸ, ವಂಚನೆ, ಅತ್ಯಾಚಾರ, ಹತ್ಯೆ, ನಂಬಿಕೆ ದ್ರೋಹದಲ್ಲಿ ತೊಡಗಿದ್ದರೆ ಆಗಲೂ ಕೂಡ ಕೊನೆಯ ಒಂದು ಅವಕಾಶವನ್ನು ನೀಡಿ ನೋಡುತ್ತಾನೆ. ಆಗಲೂ ಕೂಡ ಸರಿ ಹೋಗದೇ ಇದ್ದರೆ ಆತನಿಗೆ ಯಾವ ಕ್ಷಮೆಯೂ ಇರುವುದಿಲ್ಲ, ಬರೀ ದಂಡನೆ ಮಾತ್ರ. ಉದಾಹರಣೆ, ಮೋಸ, ವಂಚನೆ, ನಂಬಿಕೆ ದ್ರೋಹ, ಕಳ್ಳತನ, ಲಂಚ ಇವಕ್ಕೆಲ್ಲ ಮೂಲ ಕಾರಣ ತನ್ನ ಹಾಗೂ ತನ್ನ ಕುಟುಂಬದ ಸಂತೋಷಕ್ಕೆ. ಹೌದು, ಆತ ಆಗ ಆ ಕುಟುಂಬದ ನೆಮ್ಮದಿ, ನಂಬಿಕೆ, ಆಸೆಗಳನ್ನು ಕಿತ್ತುಕೊಳ್ಳಬಹುದು. ಉದಾಹರಣೆಗೆ, ಔಷಧಿಯೇ ಇಲ್ಲದ ರೋಗವೆಂದರೆ ಅದು ಅನುಮಾನ. ಈ ರೋಗವು ಅತ್ಯಂತ ಅಪಾಯಕಾರಿ ರೋಗ. ಈ ಅನುಮಾನ ಎಂಬ ರೋಗವು ಈ ಕೃತ್ಯದಲ್ಲಿ ತೊಡಗಿರುವ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಅಥವಾ ಪರಪುರುಷನ ಸಂಬಂಧವಿದೆ ಎಂದು ಅನುಮಾನದಿಂದ ಆ ಸುಖ ದಾಂಪತ್ಯ ಪಾಷಾಣವಾಗಿ ಪರಿವರ್ತನೆಯಾಗಬಹುದು. ಅಥವಾ ಈ ಅನುಮಾನ ಎಂಬ ರೋಗ ಅವರ ಮಕ್ಕಳಲ್ಲಿ ಕಾಣಿಸಿಕೊಳ್ಳಬಹುದು. ಇದರಿಂದ ಕೊನೆಗೆ ಮೋಸ, ವಂಚನೆ, ನಂಬಿಕೆ ದ್ರೋಹ, ಕಳ್ಳತನ ಹಾಗೂ ಲಂಚದಿಂದ ಬಂದ ಹಣ ಅವರ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡಬಹುದು. ಹಾಗೂ ಆ ಪುರುಷ ಅಥವಾ ಸ್ತ್ರೀ ಈ ರೋಗಕ್ಕೂ ಕೂಡ ಹೆದರದೆ ಮುಂದುವರೆದರೆ ಈ ಅನುಮಾನ ಎಂಬ ರೋಗವು ನಿಜ ರೂಪವನ್ನು ತಾಳಬಹುದು. ಅಥವಾ ಈ ಘಟನೆಯನ್ನು ಕೇಳಿಯಾದರೂ ಅಥವಾ ನೋಡಿಯಾದರೂ ದುಃಖಿಸಬಹುದು. ಇಷ್ಟೇ ಅಲ್ಲದೆ ನಾನಾ ರೀತಿಯ ಸಂಕಟ ಹಾಗೂ ದುಃಖಗಳಿಗೆ ಕಾರಣವಾಗಬಹುದು. ಯಮಧರ್ಮರಾಜ ಸತ್ತ ನಂತರ ಪಾಪ ಪುಣ್ಯ ಲೆಕ್ಕ ಹಾಕುತ್ತಾನೆ. ಇದರಿಂದ ಮನುಷ್ಯ ಹೆದರದೆ ಇನ್ನಷ್ಟು ಹೆಚ್ಚು ಕೃತ್ಯವನ್ನು ಮಾಡುತ್ತಾನೆ. ಆದರೆ ಶನಿಯು ಹಾಗಲ್ಲ. ಮನುಷ್ಯ ತನ್ನ ಸಾವಿನ ಮೊದಲೇ ಅವನ ಪುಣ್ಯ ಅಥವಾ ಪಾಪದ ಫಲವನ್ನು ನೀಡುತ್ತಾನೆ. ನೆನಪಿರಲಿ, ಇವನು ಶನಿ, ಇವನ ಫಲ ನಿಶ್ಚಿತ. ಈತ ನ್ಯಾಯದ ಅಧಿಕಾರಿ. ಹೌದು, ಕೆಲವರು ಎಷ್ಟು ಪಾಪ ಕೃತ್ಯ ಮಾಡಿದರೂ ಅವರು ಎಲ್ಲರ ಮುಂದೆ ಅಧಿಕಾರ ಅಥವಾ ಹಣದಿಂದ ಜನಸಾಮಾನ್ಯರ ಬಳಿ ಗೌರವ ಪಡೆಯುತ್ತಿರುತ್ತಾರೆ. ಅಂತಹವರನ್ನು ನೋಡಿ ಅನಿಸಬಹುದು, ಈ ಕಾಲದಲ್ಲಿ ಹೀಗೆ ಇದ್ದರೆ ಮಾತ್ರ ಎಲ್ಲ ದೊರಕುತ್ತದೆ ಎಂದು, ಹಾಗೂ ದೇವರು ಧರ್ಮಕರ್ಮ ಎಲ್ಲಿದೆ ಎಂದು. ಆದರೆ ನೆನಪಿರಲಿ, ಇವನು ಶನಿ. ಎಲ್ಲಾ ಫಲಗಳು ನಿಧಾನ. ಕೆಲವರು ಸರಿಯಾದ ದಾರಿಯಲ್ಲಿ ಒಳ್ಳೆಯ ಪಥದಲ್ಲಿ ನಡೆಯುತ್ತಿದ್ದರೂ ಅವರಿಗೆ ಇನ್ನಷ್ಟು ಕಷ್ಟ, ನಷ್ಟ, ಅವಮಾನ, ಅಗೌರವ ದೊರೆಯುತ್ತಿರುತ್ತದೆ. ಗಮನಿಸಿ, ಕಬ್ಬಿಣ ಆಯುಧವಾಗಲು ಅದು ಕರಗಬೇಕು. ಕಲ್ಲು ಮೂರ್ತಿಯಾಗಲು ಹುಳಿಯ ಪೆಟ್ಟನ್ನು ತಿನ್ನಲೇಬೇಕು. ಮುಂದಿನ ಜೀವನ ಸುಗಮವಾಗಲು ಜೀವನದ ಈ ಪಾಠಗಳನ್ನೆಲ್ಲ ಮೊದಲೇ ಕಲಿತಿರಬೇಕು. ನೆನಪಿರಲಿ, ಇವನು ಶನಿ. ಎಲ್ಲಾ ಫಲಗಳು ನಿಧಾನ. ಇದಕ್ಕೆ ಕೆಲವು ಉದಾಹರಣೆಗಳಿವೆ. ದಶರಥನ ಮಗನಾದ ಶ್ರೀರಾಮಚಂದ್ರ. ಈತ ಶನಿಯ ಪ್ರಭಾವಕ್ಕೆ ಒಳಗಾದಾಗ ಆತ ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ವನವಾಸ ಮಾಡಬೇಕಾಗುತ್ತದೆ. ಇತ್ತ ಲಂಕಾಧಿಪತಿ ರಾವಣನ ಮೇಲೂ ಶನಿಯ ವಕ್ರದೃಷ್ಟಿಯ ಕಾರಣದಿಂದ ಸೀತೆಯನ್ನು ಅಪಹರಿಸುತ್ತಾನೆ. ಇದರಿಂದ ಶ್ರೀರಾಮನಿಗೆ ಇನ್ನಷ್ಟು ದುಃಖವಾಗುತ್ತದೆ. ಆದರೆ ಕೊನೆಯಲ್ಲಿ ಸೀತೆಯ ಕಾರಣದಿಂದ ರಾವಣನ ಅಂತ್ಯವಾಗುತ್ತದೆ ಹಾಗೂ ರಾಮರಾಜ್ಯ ಸ್ಥಾಪನೆಗೆ ಕಾರಣವಾಗಿ ಲೋಕ ಕಲ್ಯಾಣವಾಗುತ್ತದೆ. ಹಾಗೂ ಶ್ರೀರಾಮನ ಚರಿತ್ರೆ ವಿಶ್ವ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಮತ್ತೊಂದು ಉದಾಹರಣೆ ರಾಜ ಸತ್ಯ ಹರಿಶ್ಚಂದ್ರ. ಇವರು ಕೂಡ ಶನಿಯ ಪ್ರಭಾವದಿಂದ ರಾಜ್ಯವನ್ನು ಕಳೆದುಕೊಂಡು ಕೊನೆಗೆ ಹೆಂಡತಿ ಮಕ್ಕಳನ್ನು ಮಾರುವ ಪ್ರಸಂಗ ಬರುತ್ತದೆ.
ಇದಲ್ಲದೆ ರಾಜನಾದ ಹರಿಶ್ಚಂದ್ರನು ಮಸಣ ಕಾಯುವ ಕೂಲಿ ಹಾಳಾಗಿ ಬದುಕಬೇಕಾಗುತ್ತದೆ. ಒಂದು ದಿನ ಈ ದುಃಖದ ಜೊತೆ ತನ್ನ ಮಗನ ಮರಣದ ನಂತರ ಅಂತ್ಯ ಸಂಸ್ಕಾರಕ್ಕೂ ಹಣವಿಲ್ಲದೆ ಕೊರಗಬೇಕಾಗುತ್ತದೆ. ಆದರೆ ಇವರು ಎಷ್ಟೇ ಕಷ್ಟ ನಷ್ಟ ಸಂಕಟ ಅನುಭವಿಸಿದರೂ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲೇ ನಡೆದಿದ್ದರು. ಹೀಗಾಗಿ ಕೊನೆಯಲ್ಲಿ ಮತ್ತೆ ರಾಜ್ಯ ಹಾಗೂ ತನ್ನ ಕುಟುಂಬವನ್ನು ಮರಳಿ ಪಡೆದರು ಹಾಗೂ ಇವರು ರಾಜ ಸತ್ಯ ಹರಿಶ್ಚಂದ್ರ ಎಂದು ವಿಶ್ವ ಪ್ರಖ್ಯಾತಿಯನ್ನು ಪಡೆದರು. ಇನ್ನೊಂದು ಹೆಸರು ರಾಜ ವಿಕ್ರಮಾದಿತ್ಯ. ಹೌದು, ಚಿಕ್ಕವರಿದ್ದಾಗ ವಿಕ್ರಮ ಬೇತಾಳ ಕಥೆಯನ್ನು ಕೇಳಿದ ಆ ರಾಜ. ಇದು ಕತೆ ಮಾತ್ರವಲ್ಲ, ಕಣ್ಣಿಗೆ ಕಾಣುವ ಪುರಾವೆಗಳಿವೆ. ಈತ ಈಗಿನ ಮಧ್ಯಪ್ರದೇಶದ ಉಜ್ಜಯಿನಿಯನ್ನು ಆಳುತ್ತಿದ್ದವನು. ಒಮ್ಮೆ ಶನಿದೇವನನ್ನು ಈತ ಜನಗಳಿಗೆ ಕಷ್ಟ ಮತ್ತು ದುಃಖವನ್ನು ಮಾತ್ರ ನೀಡುವ ಒಬ್ಬ ಶನಿ ಎಂದು ಅವಹೇಳನ ಮಾಡಿರುತ್ತಾನೆ. ಇದಕ್ಕೆ ಫಲವಾಗಿ ವಿಕ್ರಮಾದಿತ್ಯನಿಗೆ ಸಾಡೆ ಆರಂಭವಾಗುತ್ತದೆ. ಆಗ ಆ ರಾಜನು ಕೂಡ ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ಅಲೆಯಬೇಕಾಯಿತು. ಇಷ್ಟೇ ಅಲ್ಲದೆ ಕಳ್ಳತನದ ಆರೋಪವನ್ನು ಹೊತ್ತು ತನ್ನ 2 ಕೈಗಳನ್ನು ಕಳೆದುಕೊಳ್ಳಬೇಕಾಯಿತು. ಆಗ ರಾಜ ವಿಕ್ರಮಾದಿತ್ಯನಿಗೆ ಶನಿಯ ಸನ್ನಿವೇಶನಗಳು ನೆನಪಾಗುತ್ತವೆ ಹಾಗೂ ಆತ ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿ ಶನಿದೇವರನ್ನು ಪ್ರಾರ್ಥಿಸುತ್ತಾನೆ. ನಂತರ ಕಳೆದುಕೊಂಡ ತನ್ನ 2 ಕೈಗಳು ಮರಳುತ್ತವೆ. ಇಷ್ಟೇ ಅಲ್ಲದೆ ಆತ ಕಳೆದುಕೊಂಡ ರಾಜ್ಯ, ಗೌರವ, ನೆಮ್ಮದಿ ಇವೆಲ್ಲ ಮರಳಿ ದೊರಕುತ್ತವೆ ಹಾಗೂ ಈ ರಾಜನು ಕೂಡ ವಿಶ್ವವಿಖ್ಯಾತಿಯನ್ನು ಪಡೆಯುತ್ತಾನೆ. ಈ ಸಮಯದಲ್ಲಿ ರಾಜ ವಿಕ್ರಮಾದಿತ್ಯನು ಶನಿದೇವರಲ್ಲಿ ಒಂದು ಬೇಡಿಕೆಯನ್ನು ಸಲ್ಲಿಸುತ್ತಾನೆ. ಅದೇನೆಂದರೆ, ಶನಿದೇವರಾದ ನಿಮ್ಮ ಪ್ರಭಾವಕ್ಕೆ ರಾಜನಾದ ನನಗೆ ಇಷ್ಟೊಂದು ಕಷ್ಟ ಎದುರಾಗಿದೆ. ಇನ್ನು ಜನಸಾಮಾನ್ಯರು ಈ ಪ್ರಭಾವಕ್ಕೆ ಒಳಗಾದರೆ ಗತಿ ಏನೆಂದು ಶನಿದೇವರನ್ನು ಕೇಳುತ್ತಾನೆ. ಆಗ ಶನಿಯು ವಿಕ್ರಮಾದಿತ್ಯನಿಗೆ ಹೇಳುತ್ತಾನೆ, ಯಾರು ನಿನ್ನ ಈ ಸನ್ನಿವೇಶವನ್ನು ಕೇಳುತ್ತಾರೋ ಅವರ ಮೇಲೆ ನನ್ನ ಅರ್ಧ ಪ್ರಮಾಣದ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ಹೇಳಿ ಹೊರಡುತ್ತಾನೆ. ಇನ್ನು ಶನಿಯ ಪ್ರಭಾವ ತನ್ನ ತಂದೆ ಸೂರ್ಯನನ್ನು ಬಿಡಲಿಲ್ಲ. ಮಹಾದೇವ ಶಿವನು ಕೂಡ ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದನು. ಇನ್ನು ಇಂದ್ರದೇವ, ಚಂದ್ರ, ಮಂಗಳ ಹೀಗೆ ಹೇಳುತ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ದೊರಕುತ್ತವೆ. ಇಂತಹದರಲ್ಲಿ ಸಾಮಾನ್ಯ ಮನುಷ್ಯರು ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ. ಇಂತಹ ಶನಿಯ ಪರಿವಾರವನ್ನು ನೋಡುವುದಾದರೆ ತಂದೆ ಸೂರ್ಯದೇವ, ತಾಯಿ ಛಾಯಾದೇವಿ, ಪತ್ನಿ ಧಾಮಿನಿ, ತಾತ ವಿಶ್ವಕರ್ಮ, ಸೋದರಿ ಯಮುನಾ ಹಾಗೂ ಭದ್ರಾ, ಸಹೋದರರು ಅಶ್ವಿನಿ ಕುಮಾರರು ಹಾಗೂ ಯಮಧರ್ಮರಾಜ. ಇನ್ನು ಜ್ಯೋತಿಷ್ಯದ ಪ್ರಕಾರ ಶನಿಯ ಒಳ್ಳೆಯ ಸ್ಥಾನ ಮಕರ ರಾಶಿ, ಕುಂಭರಾಶಿ, ತುಲಾರಾಶಿ. ಬಣ್ಣ ನೀಲಿ ಹಾಗೂ ಕಪ್ಪು. ಧಾನ್ಯ ಕಪ್ಪು ಎಳ್ಳು. ಮಿತ್ರ ಗ್ರಹಗಳು ಬುಧ, ಶುಕ್ರ, ರಾಹು, ಕೇತು. ಶತ್ರು ಗ್ರಹಗಳು ಸೂರ್ಯ, ಚಂದ್ರ, ಕುಜ. ಸಮಗ್ರಹ ಗುರು. ಪ್ರತಿನಿಧಿಸುವ ವಾರ ಶನಿವಾರ. ಇಷ್ಟ ದೇವರು ಶಿವ. ಲೋಹ ಕಬ್ಬಿಣ. ದಿಕ್ಕು ಪಶ್ಚಿಮ. ಇನ್ನು ಹಸ್ತ ಜ್ಯೋತಿಷ್ಯದ ಪ್ರಕಾರ ಅಂಗೈನ ಮಧ್ಯ ಬೆರಳನ್ನು ಶನಿಯ ಬೆರಳು ಎಂದು ಗುರುತಿಸುತ್ತಾರೆ ಹಾಗೂ ಈ ಭಾಗದಲ್ಲಿ ಆಯಸ್ಸು ರೇಖೆ ಸ್ಪಷ್ಟವಾಗಿ ಇದ್ದರೆ ಆರೋಗ್ಯವಂತ ಜೀವನ ಅವರದಾಗಿರುತ್ತದೆ. ಇನ್ನು ಶನಿಯು ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಸಂಚಾರಕ್ಕೆ ಸುಮಾರು 2.5 ವರ್ಷ ದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಎಲ್ಲಾ ನವಗ್ರಹಗಳಿಗೆ ಹೋಲಿಕೆ ಮಾಡಿದರೆ ಶನಿಯು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುತ್ತಾನೆ. ಇನ್ನು ಜಾತಕದಲ್ಲಿ ಶನಿಯು ಒಳ್ಳೆಯ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಸತ್ಯ, ನ್ಯಾಯ, ನೀತಿ, ಧರ್ಮ ಹಾಗೂ ಸನ್ಮಾರ್ಗದಲ್ಲಿ ನಡೆಯುತ್ತಾನೆ. ಏಕೆಂದರೆ ಈ ಹೊತ್ತಿಗೆ ಆತನ ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟ, ನಷ್ಟ, ದುಃಖ, ಅವಮಾನಗಳನ್ನು ಅನುಭವಿಸಿರುತ್ತಾನೆ. ಹೀಗಾಗಿ ಆ ವ್ಯಕ್ತಿಗೆ ಸನ್ಮಾರ್ಗದ ದಾರಿ ಕಾಣಿಸಿರುತ್ತದೆ. ಅಂತಹ ವ್ಯಕ್ತಿಗಳ ಸ್ವಭಾವ ಹೀಗಿರಬಹುದು. ವ್ಯಕ್ತಿ ಸೌಮ್ಯ ಮನಸ್ಸಿನವನು, ಸದಾ ತಾಳ್ಮೆ ಉಳ್ಳವನು, ಸತ್ಯ ಹಾಗೂ ನ್ಯಾಯಪರನು, ಸ್ನೇಹಜೀವಿ ಹಾಗೂ ಕರುಣಾಮಯಿ ಹಾಗೂ ಸದೃಢ ಮನಸ್ಸಿನವನಾಗಿರಬಹುದು ಹಾಗೂ ಸದಾ ಏನನ್ನಾದರೂ ಕೆಲಸ ಮಾಡುವ ಕರ್ಮಯೋಗಿಯೂ ಆಗಿರಬಹುದು. ಸಾಮಾನ್ಯವಾಗಿ ಇಷ್ಟು ಗುಣಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ವ್ಯಕ್ತಿ ಒಂದು ಒಳ್ಳೆಯ ಗೌರವಾನ್ವಿತ ಜೀವನದಲ್ಲಿ ಸಾಗಬಹುದು. ಇನ್ನು ಶನಿಯ ದೇವಾಲಯವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಯಾವ ಗ್ರಹಗಳಿಗೂ ಇಷ್ಟು ದೇವಾಲಯಗಳು ಕಾಣಸಿಗುವುದಿಲ್ಲ. ಪ್ರತಿ ಭಾಗದಲ್ಲೂ ಪ್ರತಿ ರಾಜ್ಯದಲ್ಲೂ ಹೆಚ್ಚು ದೇವಾಲಯಗಳು ಶನಿಗೆ ಮೀಸಲಾಗಿವೆ. ಪ್ರತಿ ಶನಿವಾರದಂದು ಈ ದೇವಾಲಯಗಳನ್ನು ಭೇಟಿ ನೀಡುತ್ತಾರೆ. ಏಕೆಂದರೆ ಈ ಕಲಿಯುಗದಲ್ಲಿ ಶನಿಯ ಪ್ರಭಾವ ಹೆಚ್ಚು ಹಾಗೂ ಮನುಷ್ಯನ ಜೀವನ ಚಕ್ರದಲ್ಲಿ ಪಾಪ ಪುಣ್ಯಗಳನ್ನು ಆ ವ್ಯಕ್ತಿ ಆ ಜೀವನದಲ್ಲೇ ಅನುಭವಿಸಬೇಕಾಗುತ್ತದೆ. ಈ ಪಾಪ ಪುಣ್ಯಗಳ ಫಲಗಳನ್ನು ಮನುಷ್ಯ ಮರಣ ಹೊಂದುವ ಮೊದಲೇ ಅನುಭವಿಸಬೇಕಾಗುತ್ತದೆ. ಕೆಲವರು ಈ ಫಲಗಳನ್ನು ಬೇಗ ಅನುಭವಿಸಿದರೆ ಇನ್ನು ಕೆಲವರು ನಿಧಾನವಾಗಿ ಅನುಭವಿಸುತ್ತಾರೆ. ಒಟ್ಟಾರೆ ಜೀವನದಲ್ಲಿ ಶನಿಯು ತನ್ನ ಫಲಗಳನ್ನು ನೀಡಿಯೇ ನೀಡುತ್ತಾನೆ.
ನೆನಪಿರಲಿ, ಇವನು ಶನಿ. ಎಲ್ಲ ಫಲಗಳು ನಿಧಾನ ನಿಧಾನ. ಮಹಾರಾಷ್ಟ್ರದ ಶನಿ ಸಿಂಗ್ನಾಪುರ. ನೀವು ಈಗ ನೋಡುತ್ತಿರುವ ಮೂರ್ತಿಯು ಕಲಿಯುಗದ ಆರಂಭದಲ್ಲಿ ಉದ್ಭವ ಮೂರ್ತಿಯಾಗಿ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ. ಹಾಗೂ ಈ ದೇವಾಲಯದ ಸುತ್ತ ಸುಮಾರು 1 ಕಿಲೋಮೀಟರ್ ವರೆಗೂ ಯಾವ ಮನೆ ಅಂಗಡಿಗಳಿಗೆ ಬಾಗಿಲುಗಳು ಹಾಗೂ ಬೀಗಗಳು ನೋಡಲು ಕಾಣಸಿಗುವುದಿಲ್ಲ. ಏಕೆಂದರೆ ಈ ಸ್ಥಳವನ್ನು ಶನಿಯು ಕಾಯುತ್ತಿದ್ದಾನೆ. ದೊಡ್ಡ ಬಾಗಿಲಿದ್ದು ಗಟ್ಟಿಯಾದ ಬೀಗವಿದ್ದರೂ ಈ ಕಾಲದಲ್ಲಿ ಕಳ್ಳತನದ ಭಯವಿರುತ್ತದೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ಇದಕ್ಕೆ ಪುರಾವೆ ಇಲ್ಲಿನ ಅಂಗಡಿ, ಹೋಟೆಲ್, ಮನೆ ಹೀಗೆ ಯಾವುದಕ್ಕೂ ಈಗಲೂ ಕೂಡ ಬೀಗವನ್ನು ಹಾಕುವ ಅವಶ್ಯಕತೆ ಈ ಸ್ಥಳೀಯರಿಗೆ ಈಗಲೂ ಕೂಡ ಬಂದಿಲ್ಲ. ನಿಮಗೆ ಒಂದು ಅನುಮಾನ ಬಂದಿರಬಹುದು. ಹೌದು, ಆ ಸ್ಥಳೀಯರು ಯಾವುದೇ ಊರಿಗೆ ಎಷ್ಟು ದಿನ ಹೋದರೂ ಅವರು ಮರಳಿ ಬರುವವರೆಗೂ ಅವರ ವಸ್ತುಗಳು ಹಾಗೆಯೇ ಇರುತ್ತವೆ. ಇದು ಸತ್ಯ. ನೀವು ಈ ಸ್ಥಳಕ್ಕೆ ಈಗಾಗಲೇ ಭೇಟಿ ನೀಡಿದ್ದರೆ ಕಮೆಂಟ್ ಮಾಡಿ. ಇನ್ನು ಇಲ್ಲಿನ ಸ್ಥಳ ಪುರಾಣವನ್ನು ನೋಡುವುದಾದರೆ, ಗೊಲ್ಲರು ಕೈಯಲ್ಲಿ ಕಡ್ಡಿ ಹಿಡಿದು ಆಗಾಗ ಅದರಿಂದ ಹಾಗೆ ಹೀಗೆ ಆಡಿಸುವುದು ಸಾಮಾನ್ಯ. ಆದರೆ ಒಂದು ದಿನ ಗೊಲ್ಲನೊಬ್ಬ ಹೀಗೆ ಕಡ್ಡಿ ಹಿಡಿದು ಆಡುವಾಗ ಅವನಿಗೆ ಒಂದು ಕಪ್ಪು ಶಿಲೆಯು ಕಾಣಿಸುತ್ತದೆ. ಆತ ಕೂಡ ಕಡ್ಡಿಯಿಂದ ಆ ಕಲ್ಲನ್ನು ಕುಟ್ಟುತ್ತಾ ಆಡುತ್ತಿರುತ್ತಾನೆ. ಆದರೆ ಆತ ಸ್ವಲ್ಪ ಸಮಯದ ನಂತರ ಅವನು ಕುಟ್ಟಿದ ಕಲ್ಲನ್ನು ನೋಡಿ ಗಾಬರಿಗೊಂಡು ಓಡೋಡಿ ಊರಿನ ಹಿರಿಯರನ್ನು ಅಲ್ಲಿಗೆ ಕರೆತರುತ್ತಾನೆ. ಏಕೆಂದರೆ ಆತ ಕುಟ್ಟಿದ ಕಲ್ಲಿನಿಂದ ರಕ್ತವು ಚಿಮ್ಮುತ್ತಿರುತ್ತದೆ. ಇದನ್ನೆಲ್ಲ ಕಣ್ಣಾರೆ ಕಂಡ ಆ ಜನರೆಲ್ಲ ಭಯಭೀತಗೊಳ್ಳುತ್ತಾರೆ. ಹಾಗೂ ಅಂದು ರಾತ್ರಿ ಊರಿನ ಮುಖ್ಯಸ್ಥನ ಕನಸಿನಲ್ಲಿ ಶನಿಯು ಬಂದು ಹೇಳುತ್ತಾನೆ, ಹೆದರಬೇಡಿ, ನಾನು ಶನಿ ಎಂದು. ಆಗ ಆ ಊರಿನ ಮುಖ್ಯಸ್ಥ ಕೇಳುತ್ತಾನೆ, ನಿನಗೆ ಒಂದು ಗುಡಿ ಕಟ್ಟಿಸಲೇ ಎಂದು. ಅದಕ್ಕೆ ಶನಿಯು, ಅದು ನಿಮಗೆ ಬಿಟ್ಟ ವಿಚಾರ. ಹಾಗೇನಾದರೂ ನನಗೆ ಗುಡಿ ಕಟ್ಟಿದರೆ ಈ ಊರಿಗೆ ನಾನು ಕಾವಲಿರುವೆ. ನನಗೆ ಆಕಾಶವೇ ಚಾವಣಿ. ಪ್ರತಿ ಶನಿವಾರ ತೈಲಾಭಿಷೇಕವಾದರೆ ಸಾಕು ಎಂದು ಹೇಳಿ ಮಾಯವಾಗುತ್ತಾನೆ. ಆಗ ಊರಿನ ಜನರೆಲ್ಲ ಸೇರಿ ದೇವಾಲಯದ ನಿರ್ಮಾಣಕ್ಕೆ ಮುಂದಾಗುತ್ತಾರೆ. ಆದರೆ ಎಷ್ಟು ಬಾರಿ ಮೇಲ್ಚಾವಣಿ ನಿರ್ಮಿಸಿದರೂ ಅದು ನಿಲ್ಲುತ್ತಿರಲಿಲ್ಲ. ಕೊನೆಗೆ ವೃಕ್ಷವಾದರೂ ಶಿಲೆಗೆ ನೆರಳಾಗುವಂತೆ ಉಪಾಯ ಮಾಡುತ್ತಾರೆ. ಆದರೆ ಅವರು ನೆಟ್ಟ ಆ ಸಸಿ ವೃಕ್ಷವಾಗಿ ಬೆಳೆದು ದೊಡ್ಡದಾದ ನಂತರ ಸರಿಯಾಗಿ ಶಿಲೆಯ ಮೇಲ್ಭಾಗದಲ್ಲಿ ರೆಂಬೆಯು ಮುರಿದು ಬೀಳುತ್ತದೆ. ಹೀಗಾಗಿ ಈಗಲೂ ಈ ಶಿಲೆಗೆ ಆಕಾಶವೇ ಮೇಲ್ಚಾವಣಿಯಾಗಿದೆ. ಈ ದೇವಾಲಯಕ್ಕೆ ಪ್ರತಿದಿನ ಬೇರೆ ಬೇರೆ ಸ್ಥಳದಿಂದ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಹಾಗೂ ಶನಿವಾರ ಬರುವ ಅಮಾವಾಸ್ಯೆಯಂದು ಈ ಭಕ್ತರ ಸಂಖ್ಯೆ ಹೆಚ್ಚಾಗಿ ಲಕ್ಷಾಂತರ ಜನರು ಸೇರುತ್ತಾರೆ. ಇನ್ನು ಶನಿ ಜಯಂತಿಯಂದು ಈ ಲಕ್ಷಾಂತರ ಜನಸಂಖ್ಯೆ ಇನ್ನೂ ಹೆಚ್ಚಾಗುತ್ತದೆ. ಈ ಸ್ಥಳಕ್ಕೆ ಸ್ತ್ರೀಯರು ಭೇಟಿ ನೀಡಬಹುದಾ? ಹೌದು, ಭೇಟಿ ನೀಡಬಹುದು. ಇದು ಇತ್ತೀಚಿನ ಕೋರ್ಟ್ ತೀರ್ಪಿನ ನಿರ್ಣಯವಾಗಿದೆ. ಶಿಲೆಗೆ ತೈಲಾಭಿಷೇಕ ಪುರುಷರಂತೆ ಸ್ತ್ರೀಯರು ಕೂಡ ಮಾಡಬಹುದು. ಆದರೆ ಸ್ವಲ್ಪ ಗಮನವಿಡಿ, ಸ್ತ್ರೀಯರು ಕೆಲವೊಮ್ಮೆ ಯಾವ ಸಮಯದಲ್ಲಿ ಋತುಚಕ್ರಕ್ಕೆ ಒಳಗಾಗುತ್ತಾರೋ ತಿಳಿಯದು. ಇವನು ಶನಿ ಎಚ್ಚರ. ಇನ್ನು ದೇವಾಲಯವನ್ನು ಹೊರತುಪಡಿಸಿ ಬಡವರಿಗೆ ತಮ್ಮ ಕೈಲಾದ ದಾನ ಮಾಡುವುದು ಅಥವಾ ಹಸಿದವರಿಗೆ ಆಹಾರ ನೀಡುವುದು ಹಾಗೂ ಅಹಿಂಸಾ ಮಾರ್ಗದಲ್ಲಿ ನಡೆಯುವುದರಿಂದ ಶನಿಯು ತೃಪ್ತನಾಗುತ್ತಾನೆ. ಇದರಿಂದ ಅವರಿಗೆ ಶುಭ ಫಲಗಳು ದೊರಕುತ್ತವೆ. ಈ ರೀತಿಯಾಗಿ ಶನಿಯ ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು. ಈ ದೇವಾಲಯ ಮಹಾರಾಷ್ಟ್ರದಲ್ಲಿದ್ದು ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಕೆಲವು ರೈಲುಗಳಿವೆ. ಬೆಂಗಳೂರಿನಿಂದ ಅಹಮದ್ ನಗರ್ ಜಂಕ್ಷನ್ 843 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿಂದ ದೇವಾಲಯ 44 ಕಿಲೋಮೀಟರ್ ಸಮೀಪದಲ್ಲಿದೆ. ಮುಂದಿನ ದೇವಾಲಯ ತಿರುನಲ್ಲಾರ್ ಶನೇಶ್ವರನ್ ಅಥವಾ ದರ್ಬಾರಣ್ಯೇಶ್ವರರ್ ಕೋಯಿಲ್. ಇದು ತಮಿಳುನಾಡಿನ ಕಾರೈಕಲ್ ಜಿಲ್ಲೆಯ ತಿರುನಲ್ಲಾರ್ ಎಂಬ ಹಳ್ಳಿಯಲ್ಲಿದೆ. ದೇವಾಲಯದ ಒಟ್ಟು ವಿಸ್ತೀರ್ಣ 2 ಎಕರೆ ಇದ್ದು 9ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಹಾಗೂ ಕಾಲಾನಂತರ ಈ ಸ್ಥಳವನ್ನು ವಿಜಯನಗರದ ಅರಸರ ಆಳ್ವಿಕೆಗೆ ಬರುತ್ತದೆ. ಹೌದು, ನಮ್ಮ ಹೆಮ್ಮೆಯ ವಿಜಯನಗರದ ಅರಸರು ಈ ಹಿಂದೆ ಈ ಸ್ಥಳವನ್ನು ಕೂಡ ಆಳುತ್ತಿದ್ದರು. ಈ ದೇವಾಲಯದಲ್ಲಿ ಪ್ರತಿ 2.5 ವರ್ಷಕ್ಕೊಮ್ಮೆ ಶನಿ ಪೇರ್ಚೆ ಎಂಬ ಉತ್ಸವ ನಡೆಯುತ್ತದೆ. ಈ ದೇವಾಲಯಕ್ಕೆ ತಿರುನಲ್ಲಾರ್ ಶನೇಶ್ವರನ್ ಹಾಗೂ ದರ್ಬಾರಣ್ಯೇಶ್ವರರ್ ಎಂಬ 2 ಹೆಸರು ಬರಲು ಕಾರಣ ಅಥವಾ ಸ್ಥಳ ಪುರಾಣವನ್ನು ನೋಡುವುದಾದರೆ, ಹಿಂದೆ ಈ ಸ್ಥಳವು ದರ್ಬೆ ಹುಲ್ಲಿನಿಂದ ತುಂಬಿದ ದೊಡ್ಡ ಅರಣ್ಯವಾಗಿತ್ತು. ಹಾಗಾಗಿ ಸ್ಥಳೀಯರು ದರ್ಬ ಅರಣ್ಯ ಎಂದು ಕರೆದರು. ಈ ದೇವಾಲಯದ ನಿರ್ಮಾಣಕ್ಕೂ ಮೊದಲು ನಳಮಹಾರಾಜ ಎಂಬ ರಾಜನು ಈ ಸ್ಥಳವನ್ನು ಆಳುತ್ತಿದ್ದನು. ಹೌದು, ಮಹಾಭಾರತ ಕಾಲದ ಆ ನಳಮಹಾರಾಜ. ಈತ ರಾಜ್ಯ ಪಾಲನೆಯ ಜೊತೆಗೆ ಪಾಕಶಾಲಾ ಅಥವಾ ಅಡುಗೆ ಆಹಾರ ತಯಾರಿಕೆಯ ಬಗ್ಗೆ ಇವನಿಗೆ ಯಾರು ಸರಿಸಾಟಿ ಇಲ್ಲ. ಒಮ್ಮೆ ಈತನಿಗೆ
ಶನಿಯ ಪ್ರಭಾವದಿಂದ ಹಲವಾರು ತೊಂದರೆಗಳು ಎದುರಾಗುತ್ತವೆ. ಅದರಲ್ಲಿ ದಮಯಂತಿ ಸನ್ನಿವೇಶವು ಒಂದು. ಹೀಗಾಗಿ ಈತ ಈ ಸ್ಥಳದಲ್ಲಿ ಶನಿಗೆ ಒಂದು ಗುಡಿ ನಿರ್ಮಾಣ ಮಾಡಿ ಶನಿ ಕೃಪೆಗೆ ಪಾತ್ರನಾಗಿದ್ದ. ಇದು ಪುರಾತನ ದೇವಾಲಯವೆಂದು ಈಗ ಗುರುತಿಸಲ್ಪಡುತ್ತದೆ. ಕಾಲಾನಂತರ ಇದು ಬೃಹತ್ ದೇವಾಲಯವಾಗಿ ರೂಪುಗೊಳ್ಳುತ್ತದೆ. ಶನಿಯು ಶಿವಾಂಶವಾದ್ದರಿಂದ ಇಲ್ಲಿ ಶಿವನನ್ನು ಪ್ರಧಾನ ದೇವರಾಗಿ ಪೂಜಿಸಲ್ಪಡುತ್ತಾರೆ ಹಾಗೂ ಇದರ ಪಕ್ಕದಲ್ಲೇ ಶನಿಯ ಗುಡಿ ಇದ್ದು ಭಕ್ತರು ಶನಿಯ ಕೃಪೆಗೆ ಇಲ್ಲಿ ಪಾತ್ರರಾಗಬಹುದು. ದೇವಾಲಯದ ಸಮಯ ಬೆಳಗ್ಗೆ 6ರಿಂದ ರಾತ್ರಿ 9ರ ತನಕ. ಈ ದೇವಾಲಯ ತಮಿಳುನಾಡಿನಲ್ಲಿದ್ದು ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಕುಂಭಕೋಣಂ 367 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಂದ ದೇವಾಲಯ 53 ಕಿಲೋಮೀಟರ್ ಸಮೀಪದಲ್ಲಿದೆ. ಶನಿಯ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಮುಗಿಸುತ್ತಿದ್ದೇನೆ.